ಬಂಧುಗಳೇ, ಹೇಗಿದ್ದೀರಾ ನೀವೆಲ್ಲರೂ? ನಾನು ನಿಮ್ಮ ಅಬುರಾಜಿ ಸವಣೂರು. ಬಂಧುಗಳೇ, ಇಂದು ನೀವು ನೋಡುತ್ತಿರುವುದು ಬರೀ ಇಟ್ಟಿಗೆ ಸಿಮೆಂಟ್ ಗೋಡೆಯಲ್ಲ, ಬದಲಾಗಿ ಕಾಳದ ಹಣೆಯ ಮೇಲೆ ಪ್ರೀತಿ ಮತ್ತು ವಿಶ್ವಾಸದ ಕುಂಚದಿಂದ ಕೆತ್ತಿದ ಒಂದು ಸುಂದರ ಸಾಮ್ರಾಜ್ಯ. ಈ ವಿಡಿಯೋವನ್ನ ಎಲೆ ಎಲೆಯಾಗಿ ಬಿಡಿಸಿ ಹೇಳ್ತೀನಿ ಕೇಳಿ. ಇದನ್ನು ನೋಡಿದಾಗ ನಿಮಗೆ ಅನಿಸುತ್ತೆ ಇದು ಕೇವಲ ಗೃಹ ಪ್ರವೇಶನ ಅಥವಾ ಸಾವಿರ ಹೃದಯಗಳ ನಡುವೆ ಬೆಸೆದ ಬಾಂಧವ್ಯವ, ಮಹಾ ಸಂಭ್ರಮಣ ಅಂತ. ನಮ್ಮ ಭಾರತದ ಈ ಮಣ್ಣಿನ ಸಂಸ್ಕೃತಿ ಎಷ್ಟು ಅತೀತ ಮತ್ತು ಅದ್ಭುತ ಅಲ್ವಾ? ಇಲ್ಲಿ ನೋಡಿ, ಒಂದು ಕಡೆ ಮಂತ್ರ ಘೋಷಣೆಗಳು ಆಕಾಶದ ನೀಲಿಯೊಳಗೆ ಲೀನವಾಗುತ್ತಿದ್ದರೆ, ಮತ್ತೊಂದು ಕಡೆ ಮುಸ್ಲಿಂ ಬಾಂಧವರು ತಮ್ಮ ಕರುಳಿನ ಕುಡಿಯ ಸಂಭ್ರಮವೆಂಬಂತೆ ಅಷ್ಟೇ ಗಾಢವಾದ ಪ್ರೀತಿಯಿಂದ ಬಂದು ಹರಸುತ್ತಿದ್ದಾರೆ. ಇದು ನಡೆದುದು ಎಲ್ಲಿ ಗೊತ್ತಾ? ನಮ್ಮ ಕರಾವಳಿಯ ಕಣ್ಮಣಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಕಲ್ಲಡ್ಕದ ಭೂಮಿಯಲ್ಲಿ. ಇಲ್ಲಿ ಪ್ರತಿಯೊಬ್ಬರ ಕೈಯಲ್ಲೂ ಆ ಮಂಗಳಕರ ಹಳದಿ ಬಣ್ಣದ ಬ್ಯಾಗ್ ಮಿನುಗುತ್ತಿದೆ ನೋಡಿ. ಎಲ್ಲರ ಕೈಯಲ್ಲಿ, ಎಲ್ಲರ ಕಣ್ಣಲ್ಲೂ ಹಬ್ಬದ ಕಲೆ ಮತ್ತು ಅದೇ ಆನಂದದ ಹೊನಲು. ಯಾರಿದು ಆ ಪ್ರೇಮದ ಹೊಳೆ ಹರಿಸಿದ ಮಹಾಚೇತನ ಗೊತ್ತಾ? ಇವರೇ ಕಲ್ಲಡ್ಕದ ಪ್ರಸಿದ್ಧ KT ಹೋಟೆಲ್ನ ಸಾರಥಿ, ಅಕ್ಷರಸ ಮನುಷ್ಯತ್ವದ ಗಣಿ ಎನಿಸಿಕೊಂಡಿರುವ ರಾಜಣ್ಣ. ಅವರು ಅತಿ ಆಸೆಯಿಂದ ಕನಸಿನ ನೂಲುಗಳಿಂದ ನೇಯ್ದು ಕಟ್ಟಿಸಿದ ಹೊಸ ನಿವಾಸದ ಗೃಹ ಪ್ರವೇಶನವಿದು. ರಾಜಣ್ಣ ಅಂದರೆ ಕಲ್ಲಡ್ಕದ ಪಾಳಿಗೆ ಬರೀ ಹೋಟೆಲ್ ಮಾಲಕರಲ್ಲ, ಅವರು ಪ್ರತಿಯೊಬ್ಬರ ಕಷ್ಟಕ್ಕೆ ಕರಗುವ, ನೋವಿಗೆ ಮಿಡಿಯುವ, ಎಲ್ಲರ ಪ್ರೀತಿಯ ಜೀವಂತ ಮನುಷ್ಯ. ಬಂಧುಗಳೇ, ಈ ವಿಡಿಯೋ ಪೂರ್ತಿ ಗಮನಿಸಿ. ಇಲ್ಲಿ ಧರ್ಮಗಳ ಆಚರಣೆ ಭಿನ್ನವಾಗಿರಬಹುದು, ಆದರೆ ಒಳಗಿನ ಹೃದಯಗಳು ಮಾತ್ರ ಒಂದೇ ತಾಣಕ್ಕೆ, ಒಂದೇ ರಾಗಕ್ಕೆ ಬಡಿಯುತ್ತಿವೆ. ಇಂತಹ ಅದ್ಭುತ ಸೌಹಾರ್ದತೆ ನಮ್ಮ ಭಾರತದ ನಿಜವಾದ ಒಡವೆ ಮತ್ತು ಆಸ್ತಿ. ರಾಜಣ್ಣನವರ ಈ ವಾಸ್ತುಶಿಲ್ಪದ ಮನೆ ಮತ್ತು ಅಲ್ಲಿ ಹರಿದು ಬಂದ ಅತಿಥಿಗಳ ದಂಡು ನೋಡಲು ಎರಡು ಕಣ್ಣು ಸಾಲದು. ಇದು ಕೇವಲ ಒಂದು ಸಂಭ್ರಮದ ಮುನ್ನುಡಿ ಮಾತ್ರ. ಆ ಮನೆಯ ಗೋಡೆಗಳಲ್ಲಿ ಅಡಗಿರುವ ಮನುಷ್ಯತ್ವದ ಸೌಂದರ್ಯ ಮತ್ತು ಅಲ್ಲಿ ನಡೆದ ಅಚ್ಚರಿಯ ಘಟನೆಗಳ ಬಗ್ಗೆ ನಾನು ನಿಮಗೆ ಎಲೆ ಎಲೆಯಾಗಿ ವಿವರಿಸುತ್ತೇನೆ. ಅಲ್ಲಿಯವರೆಗೆ ಈ ಅಪರೂಪದ ಸಾಮರಸ್ಯದ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಿ. ಈ ಸಂಭ್ರಮದ ಅಸಲಿ ಕತೆ ಮರ್ಮ ಇಲ್ಲಿದೆ ನೋಡಿ. ಆ ಪ್ರತಿಯೊಬ್ಬರ ಕೈಯಲ್ಲೂ ಮಿಂಚುತ್ತಿರುವ ಹಳದಿ ಚೀಲ ಕೇವಲ ಒಂದು ಉಡುಗೊರೆಯಲ್ಲ, ಅದು ರಾಜಣ್ಣನವರು ಅತಿಥಿಯ ಆತ್ಮಕ್ಕೆ ಅರ್ಪಿಸಿದ ಗೌರವದ ಸಂಕೇತ. ಆ ಬ್ಯಾಗನ್ನು ಹಿಡಿದು ಹೋಗುವ ಆ ಪ್ರತಿಯೊಬ್ಬರ ಮುಖದಲ್ಲೂ ಒಂದು ಹೆಮ್ಮೆಯ ನಗು ಮತ್ತು ತೃಪ್ತಿಯ ಭಾವ ಲಾಸ್ಯವಾಡುತ್ತಿದೆ. ಇಲ್ಲಿ ಬಂದಿರುವುದು ಯಾರು ದೂರದ ಅತಿಥಿಗಳಲ್ಲ, ಇಲ್ಲಿ ಹಿಂದೂ ಸಹೋದರನ ಹೆಗಲ ಮೇಲೆ ಮುಸ್ಲಿಂ ಬಾಂಧವ್ಯ ಕೈ ಹಾಕಿ ನಗುತ್ತಿರುವ ದೃಶ್ಯ ನಮಗೆ ವಾಸುದೈವಂ ಕುಟುಂಬಕಂ ಎಂಬ ಆ ವೇದವಾಕ್ಯವನ್ನು ನೆನಪಿಸುತ್ತಿದೆ. ಮಸೀದಿಗೆ ಹೋಗುವವರು ಮತ್ತು ದೇವಸ್ಥಾನದ ಘಂಟನಾದ ಕೇಳುವವರು ಎಲ್ಲರೂ ಇಲ್ಲಿ ಭೇದ ಭಾವ ಮರೆತು ಒಂದೇ ಪಂಕ್ತಿಯಲ್ಲಿ ಕುಳಿತು ಪ್ರೀತಿಯ ಹಣ್ಣವನ್ನು ಸವಿಯುತ್ತಿದ್ದಾರೆ. ಮದುವೆ ಮನೆಗೆ ಹೋದಾಗ ಸಿಗುವ ಆ ಸಡಗರ, ಈ ಸಂಭ್ರಮ ಇವತ್ತು ಈ ಗೃಹ ಪ್ರವೇಶನದಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ ಬಿಚ್ಚಿಕೊಳ್ಳುತ್ತಿದೆ. ಇವರೇ ನಮ್ಮ ಕಲ್ಲಡ್ಕದ ಸಾಮರಸ್ಯದ ಗಟ್ಟಿ ಕೊಂಡಿ ರಾಜಣ್ಣ. ಇವರ ಆ ಮಧುರ ಮಾತು, ಆ ನಿಷ್ಕಲ್ಮಶ ನಗು, ಇವರು ಎಲ್ಲರನ್ನೂ ಅಪ್ಪಿಕೊಳ್ಳುವ ಆ ಒಳವಿನ ರೀತಿ ಇದೆಯಲ್ಲ, ಅದುವೇ ಇವತ್ತು ಇಷ್ಟೊಂದು ಸಹಸ್ರಾರು ಜನರನ್ನು ಈ ಪ್ರೀತಿಯ ಗೂಡಿಗೆ ಎಳೆದು ತಂದಿರೋದು. ಬಂಧುಗಳೇ, ಇನ್ನು ಮುಂದೆ ನಿಮ್ಮ ಕಣ್ಣನ್ನು ತೇವಗೊಳ್ಳುವ ಸಮಯ.
ಆ ಪುಟ್ಟ ಕಂದಮ್ಮಗಳಿಂದ ಹಿಡಿದು ಹಣ್ಣು ಮುದುಕರವರೆಗೆ ಎಲ್ಲರೂ ಈ ಮನೆಯನ್ನು ತಮ್ಮದೇ ಸ್ವಂತ ಮನೆ ಎಂಬಂತೆ ಸಂಭ್ರಮಿಸುತ್ತಿದ್ದಾರೆ. ನೋಡಿ ಪ್ರೀತಿಯ ಸಹೋದರರೇ, ಬಹಳ ಸಂತೋಷ ಆಗ್ತಾ ಇದೆ ವಿಡಿಯೋ ನೋಡ್ತಾ ಇರುವಾಗ. ಇಲ್ಲಿ ಬಡಿಸುತ್ತಿರುವ ಆ ಊಟ ಇದೆಯಲ್ಲ, ಅದು ಬರೀ ಅನ್ನ ಸಾರು ಅಲ್ಲ ಬಂಧುಗಳೇ, ಅದು ಮನುಷ್ಯತ್ವದ ಅಮೃತ. ಆ ಗೃಹ ಪ್ರವೇಶದ ಪಂಕ್ತಿಯಲ್ಲಿ ಪಕ್ಕದಲ್ಲಿ ಯಾವ ಜಾತಿಯವರು ಕುಳಿತಿದ್ದಾರೆ ಅಂತ ಯಾರೂ ಅರಸುತ್ತಿಲ್ಲ. ಅಲ್ಲಿ ಜಾತಿಗೆ ಜಾಗವಿಲ್ಲ, ಅಲ್ಲಿ ಧರ್ಮಕ್ಕೆ ತಡೆಗೋಡೆ ಇಲ್ಲ. ಮೊಹಮ್ಮದ್ ಬಾಯಿ ಪಕ್ಕದಲ್ಲಿ ರಾಮನ್ನ ಕುಳಿತಿದ್ದರೆ, ಇಬ್ರಾಹಿಂ ಪಕ್ಕದಲ್ಲಿ ಈಶ್ವರನ್ನ ನಗುತ್ತಾ ಹರಟುತ್ತಿದ್ದಾರೆ. ನೋಡಿ, ನಮ್ಮ ಭಾರತದ ಸಂಸ್ಕೃತಿ ಅಂದರೆ ಇದೇ ಅಲ್ವಾ. ಆ ಊಟದ ಅಚ್ಚುಕಟ್ಟು, ಅದನ್ನು ನೋಡುವಾಗ ಬಡಿದೆಬ್ಬಿಸುವ ಆ ಕೈಗಳಲ್ಲಿ ಪ್ರೀತಿ, ದೇವಲೋಕದ ಅನುಭವ ನೀಡುತ್ತದೆ. ರಾಜಣ್ಣನವರು ಪ್ರತಿಯೊಬ್ಬರ ಹತ್ತಿರ ಹೋಗಿ ಊಟ ಆಯ್ತಾ, ಹೇಗಿದೆ ಅಂತ ವಿಚಾರಿಸುವ ಆ ಕಾಳಜಿ ಇದೆಯಲ್ಲ, ಅದು ಅವರು ಗಳಿಸಿದ ಕೋಟಿ ಹಣಕ್ಕಿಂತ ದೊಡ್ಡ ಆಸ್ತಿ. ದಕ್ಷಿಣ ಕನ್ನಡದ ಈ ಮಣ್ಣಿನ ಗುಣವೇ ಪ್ರೀತಿ ಹರಿಸು. ರಾಜಣ್ಣವರು ಕಟ್ಟಿರುವುದು ಕೇವಲ ಕಲ್ಲಿನ ಕಟ್ಟಡವಲ್ಲ, ಜನರ ಹೃದಯದ ಆಳದಲ್ಲಿ ಶಾಶ್ವತವಾದ ಪ್ರೀತಿಯ ಗೂಡನ್ನು. ಯಾರಿದು ರಾಜಣ್ಣ ಅಂತಹ ಕೇಳುವವರಿಗೆ ಇದು ಕೇವಲ ಮ್ಯಾಜಿಕ್ ಅಲ್ಲ, ಇದು ಮನುಷ್ಯತ್ವದ ಪವಾಡ. ದೇಶದ ದಟ್ಟ ಕಾಡಿನ ನಡುವೆ ಪ್ರೀತಿಯ ಹಣತೆ ಹಚ್ಚುವುದು ಹೇಗೆ ಅಂತ ಇವತ್ತು ರಾಜಣ್ಣ ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಈ ಇಡೀ ವಿಡಿಯೋ ನೋಡಿದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಒಂದು ಮಾತು ಮೂಡಿ ಬರಬಹುದು, ನಮ್ಮ ದೇಶ ಎಷ್ಟು ಸುಂದರ ಎಂದು. ಬಹುದು ಬಂಧುಗಳೇ, ಈ ಗೃಹ ಪ್ರವೇಶ ನಮಗೆ ಬದುಕಿನ ಮಹಾನ್ ಪಾಠವನ್ನು ಕಲಿಸಿದೆ. ಪ್ರೀತಿಗಿಂತ ದೊಡ್ಡ ಧರ್ಮ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ರಾಜಣ್ಣನವರ ಈ ಹೊಸ ಮನೆ ದೀಪವನ್ನು ಬೆಳಕಿನಿಂದ ಎಷ್ಟು ಪ್ರಕಾಶಿಸುತ್ತಿದೆಯೋ ಅಷ್ಟೇ ಪ್ರಕಾಶ ಅಲ್ಲಿಗೆ ಬಂದ ಅತಿಥಿಗಳ ಮನಸ್ಸಲ್ಲೂ ಸುಖವಾಗಿ ನೆಲೆಸಿದೆ. ಹೊರಗೆ ಹೋಗುವಾಗ ಪ್ರತಿಯೊಬ್ಬರೂ ರಾಜಣ್ಣನವರ ಹೆಗಲ ಮೇಲೆ ಕೈ ಇಟ್ಟು ಹರಸುತ್ತಿರುವ ದೃಶ್ಯ ನೋಡಿ. ಈ ಮಣ್ಣಿನ ಸಾಮರಸ್ಯಕ್ಕೆ ಹಿಡಿದ ಕನ್ನಡಿ. ಇದು ಕೇವಲ ಕಲ್ಲಡಕದ ಸುದ್ದಿಯಲ್ಲ, ಇದು ಇಡೀ ದೇಶದ ಹೃದಯಗಳನ್ನು ಬೆಸೆಯುವ ಸತ್ಯ. ಇವರೇ ನಮ್ಮ ಕಲ್ಲಡಕದ ಹೆಮ್ಮೆ, ಮನುಷ್ಯತ್ವದ ಪ್ರತೀಕ ರಾಜಣ್ಣ. ಈ ಸೌಹಾರ್ದತೆಯ ಸುಗಂಧ ನಿಮ್ಮಿಂದ ಎಲ್ಲೆಡೆ ಹರಡಲಿ. ನಮ್ಮ ಈ ಸುಂದರ ಸಂಸ್ಕೃತಿಯನ್ನು ಜಗತ್ತಿಗೆ ಸಾರೋಣ. ನಗುತ್ತಾ ಇರಿ ಮತ್ತು ಮತ್ತೆ ಸಿಗೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಜೈ ಹಿಂದ್, ಜೈ ಕರ್ನಾಟಕ.